ಎಲ್ಲ ಸೆಕೆಂಡ್ ಪಿ ಸಿ ಮಕ್ಕಳೇ, ಅಕಸ್ಮಾತ್ ನೀವು ಪಿ ಸಿ ಎಂ ಬಿ ತಗೊಂಡಿದ್ರೆ ಈ ವಿಡಿಯೋನ ಎಂಡ್ರು ನೋಡಿ. ಯಾಕಂದ್ರೆ ಜನರಲ್ ಆಗಿ ಪಿ ಸಿ ಎಂ ಬಿ ತಗೊಂಡವರು ಎಲ್ಲಾ ಸ್ಟೂಡೆಂಟ್ಸ್ಗೆ ಬಯಾಲಜಿ ತುಂಬಾ ಇಷ್ಟ. ಆಮೇಲೆ ಕೆ ಸಿ ಟಿ ಎಕ್ಸಾಮ್ ಅಲ್ಲಿ ಅವ್ರಿಗೆ ಇಂಜಿನಿಯರಿಂಗ್ ಹೋಗಿ ಇಷ್ಟ ಇರಲ್ಲ. ಸೊ ದಿಸ್ ಇಸ್ ದ ವಿಡಿಯೋ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಯಾರು ಪಿ ಸಿ ಎಂ ಬಿ ತಗೊಂಡಿದ್ದಾರೆ ಅಂಡ್ ಹೂ ವಾಂಟ್ಸ್ ಟು ಪರ್ಸ್ಯೂ ದರ್ ಕರಿಯರ್ ಇನ್ ಅಗ್ರಿಕಲ್ಚರ್. ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರ್ಬೋದು, ಬಿ ಎಸ್ ಸಿ ಹಾರ್ಟಿಕಲ್ಚರ್ ಆಗಿರ್ಬೋದು, ಬಿ ಎಸ್ ಸಿ ಇನ್ ಆನರ್ಸ್ ಇನ್ ಫಿಶನರೀಸ್, ಎಲ್ಲಾದ್ರಲ್ಲೂ ಕೂಡ ಸ್ಟೂಡೆಂಟ್ಸ್, ಸೆರಿಕಲ್ಚರ್ ಕೂಡ. ಓಕೆನಾ? ಸೊ ಈ ವಿಡಿಯೋ ನಾನು ನಿಮಗೆ ವಾಟ್ ಇಸ್ ದ ಕಟ್ ಆಫ್ ಬೆಸ್ಟ್ ಕಾಲೇಜಸ್ ಯಾವ್ದು ನಿಮಗೆ, ಅದ್ರ ಜೊತೆಗೆ ಸ್ಯಾಲರಿ ಎಷ್ಟು ಸಿಗುತ್ತೆ, ಎವ್ರಿ ಸಿಂಗಲ್ ಡೀಟೇಲ್ ಅಬೌಟ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂಡ್ ಆಸ್ ಸಚ್. ಈಗ ನಾನು ಆಗ್ಲಿ ನಿಮ್ಗೆ ಹೇಳ್ದಂಗೆ ಕೆ ಸಿ ಟಿ ಎಕ್ಸಾಮ್ ನೀವು ಬಿ ಎಸ್ ಸಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಆಮೇಲೆ ಬಿ ಟೆಕ್ ಇಂಜಿನಿಯರಿಂಗ್ ಕೂಡ, ಆಮೇಲೆ ಫುಡ್ ಟೆಕ್ ಕೂಡ ಸೇರ್ಕೋಬಹುದು. ಸೊ ಎಲ್ಲಾ ಕೋರ್ಸಸ್ ಕೂಡ ಕೆ ಸಿ ಟಿ ಒಂದು ಒಳ್ಳೆ ರ್ಯಾಂಕ್ ಬಂದ್ರೆ ಇದಕ್ಕೆಲ್ಲ ಚಾನ್ಸ್ ಇದೆ. ಓಕೆನಾ? ಸೊ ವೇಟ್ ಮಾಡಿ ಸ್ಟೂಡೆಂಟ್ಸ್, ಎಂಡ್ ವಿಡಿಯೋ ನೋಡಿ, ಬಿಕಾಸ್ ಎಂಡ್ ನಿಮ್ಮೆಲ್ಲರಿಗೂ ಒಂದು ಬಿಗ್ ಹೆಲ್ಪ್ ಇದೆ. ಓಕೆನಾ? ಹಂಗೆ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ನೌ ಫಸ್ಟ್ ಸ್ಟೂಡೆಂಟ್ಸ್, ವಾಟ್ ಇಸ್ ಎಲಿಜಿಬಿಲಿಟಿ ಅಂಡ್ ಎಕ್ಸಾಮ್ ಪ್ಯಾಟರ್ನ್. ಈಗ ಆಬ್ವಿಯಸ್ಲಿ ನೀವು 10th ಮುಗಿಸಿರ್ಬೇಕು, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಮುಗಿಸಿರ್ಬೇಕು. ನೋಡಿ ಇಲ್ಲಿ ಪಿ ಸಿ ಎಂ ಬಿ ಇರಲೇಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಅದು ನಿಮ್ದು ಮಿನಿಮಮ್ 50% ಇರ್ಬೇಕು ನಿಮ್ಗೆ. ಎಸ್ ಸಿ ಎಸ್ ಟಿ ಆಗಿದ್ರೆ 45% ನಿಮ್ಗೆ ಸ್ವಲ್ಪ ಅಲ್ಲಿ ಮಿನಿಮಮ್ ಏಜ್ ಇರಬೇಕು. ಆಮೇಲೆ ಸ್ಟೂಡೆಂಟ್ಸ್, ಆಮೇಲೆ ಇಲ್ಲಿ ನಿಮ್ಗೆ ಈ ಒಳ್ಳೆ ಕಾಲೇಜಸ್ ಅಲ್ಲಿ, ಟಾಪ್ ಕಾಲೇಜಸ್ ಅಲ್ಲಿ ಒಳ್ಳೆ ಸೀಟ್ ಬೇಕು ಅಂತಂದ್ರೆ ನಿಮ್ದು ಕೆ ಸಿ ಟಿ ಅಲ್ಲಿ ಮಿನಿಮಮ್ ಟು ಮಿನಿಮಮ್ 140 ಮೇಲೆ ಬರಬೇಕು, ಇಲ್ಲ 120 ಮೇಲೆ ಅಂತೂ ಬರಲೇಬೇಕು. ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಒಂದು ಒಳ್ಳೆ ರ್ಯಾಂಕ್ ಬೇಕು. ಒಳ್ಳೆ ಕಾಲೇಜ್ ಬೇಕಂತಂದ್ರೆ ನಿಮ್ಗೆ, ಒಳ್ಳೆ ಕಾಲೇಜ್ ಬೇಕಂತಂದ್ರೆ ಬಿಲೋ 5000 ರ್ಯಾಂಕ್ ಇರ್ಬೇಕು ನಿಮ್ದು. ಬಿ ಎಸ್ ಸಿ ಅಗ್ರಿಕಲ್ಚರ್ ಸಿಗತ್ತೆ 20,000 ಅಲ್ಲಿ, 10,000 ಅಲ್ಲಿ, 15,000 ಅಲ್ಲಿ. ಬಟ್ ಟಾಪ್ ಕಾಲೇಜಲ್ಲಿ ಟಾಪ್ ಸೀಟ್ ಬೇಕಂತಂದ್ರೆ 5,000 ಒಳ್ಳೆ ರ್ಯಾಂಕ್ ಪುಷ್ ಮಾಡಿ ಎಲ್ಲರೂ ಕೂಡ. ಓಕೆನಾ ನಾ ಸ್ಟೂಡೆಂಟ್ಸ್? ಸೊ ಅಗ್ರಿಕಲ್ಚರ್ ಕೋಟಾ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಮಾತಾಡ್ತೀನಿ ಸ್ಟೂಡೆಂಟ್. ವಾಟ್ ಇಸ್ ಅಗ್ರಿಕಲ್ಚರ್ ಕೋಟಾ? ಅಕಸ್ಮಾತ್ ನಿಮ್ಮ ಅಪ್ಪ ಮತ್ತೆ ನಿಮ್ಮ ಫ್ಯಾಮಿಲಿ ಫಾರ್ಮರ್ಸ್ ಕಡೆಯಿಂದ ಬಂದಿದ್ರೆ ನಿಮ್ಮೆಲ್ಲರಿಗೂ ಒಂದು 50% ರಿಸರ್ವೇಶನ್ ಇದೆ. ಸೊ ಅದಕ್ಕೆ ವೇಟ್ ಮಾಡಿ, ಬರತ್ತದ ಮುಂದೆ. ಇದು ತುಂಬಾ ಇಂಪಾರ್ಟೆಂಟ್, ಹೇಳ್ತೀನಿ ಸ್ಟೂಡೆಂಟ್ಸ್, ಹೇಳ್ತೀನಿ. ಸೊ ನಿಮ್ಗೆ ಮಿನಿಮಮ್ ಸ್ಟೂಡೆಂಟ್ಸ್, ಮಿನಿಮಮ್ ಕೆ ಸಿ ಟಿ ಅಲ್ಲಿ 5,000 ಒಳಗಡೆ ರ್ಯಾಂಕ್ ಪುಷ್ ಮಾಡಿ, ಇಲ್ಲ 10,000 ಒಳಗಡೆ ರ್ಯಾಂಕ್ ನ ಪುಷ್ ಮಾಡ್ಬೇಕು. ನೀವು ನಿಮ್ದು ರ್ಯಾಂಕ್ ನ 10,000 ಒಳಗಡೆ ಆಡ್ಬೇಕು, ಒಂದು ಒಳ್ಳೆ ರ್ಯಾಂಕ್, ಒಳ್ಳೆ ಕಾಲೇಜ್ ಬೇಕು ಅಂತಂದ್ರೆ. ಈಗ ನಾವು ಸ್ಟೂಡೆಂಟ್ಸ್, ಇದು ಎಲ್ಲಕ್ಕಿಂತ ಮೇನ್ ಪಾರ್ಟ್. ಇದು ಒಂದು ನಾನು ಬಿ ಎಸ್ ಸಿ ಇನ್ ಹಾರ್ಟಿಕಲ್ಚರ್, ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ತಾ ಇದೀನಿ. ಬಟ್ ನಾರ್ಮಲ್ ಆಗಿ ಬಿ ಎಸ್ ಸಿ ಇರೋದು 3 ವರ್ಷ. ನ್ಯೂಸ್ ಬಂತು 4 ವರ್ಷ ಅಂತ, ಬಟ್ 3 ವರ್ಷ. ಬಟ್ ಇದೇನಿದು ಬಿ ಎಸ್ ಸಿ ಆನರ್ಸ್. ಏನಿದು ಆನರ್ಸ್ ಅರ್ಥ ಏನು? ಇದು ಆನರ್ಸ್ ಅಂತ ಅಂದ್ರೆ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿ 3 ವರ್ಷ ನಿಮ್ಗೆ ನಾರ್ಮಲ್ ಬಿ ಎಸ್ ಸಿ ತರ ನಿಮ್ಗೆ ಇದಿರುತ್ತೆ, ಕ್ಲಾಸ್ ಇರುತ್ತೆ. ಕ್ಲಾಸ್, ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತೀರಾ, ಕಾಲೇಜಲ್ಲಿ ಕೂರ್ತೀರಾ, ಪಾಠ ಕೇಳ್ತೀರಾ, ಎಕ್ಸಾಮ್ ಬರೀತೀರಾ. ಬಟ್ 3 ವರ್ಷ ಆದ್ಮೇಲೆ ಲಾಸ್ಟ್ 1 ಇಯರ್ ನಿಮ್ದು, ಲಾಸ್ಟ್ 2 ಸೆಮಿಸ್ಟರ್ಸ್ ಫೀಲ್ಡ್ ವರ್ಕ್ ಇರುತ್ತೆ ನಿಮ್ಗೆ, ಫೀಲ್ಡ್ ವರ್ಕ್. ಸೊ ಇನ್ ಟೋಟಲ್ ಈ ಕೋರ್ಸ್ 4 ವರ್ಷ ಇರುತ್ತೆ ನಿಮ್ಗೆ. ಎಷ್ಟು? 4 ಇಯರ್ಸ್ ಕೋರ್ಸ್ ಇದು, ನೆನ್ಪಿರ್ಲಿಗ್ಲೇ. 8 ಸೆಮಿಸ್ಟರ್ 4 ಇಯರ್ಸ್ ಇರೋ ಕೋರ್ಸ್ ಇದು. ಓಕೆನಾ? ಹಾರ್ಟಿಕಲ್ಚರ್ ಎಲ್ಲ ಕೂಡ ಸ್ಟೂಡೆಂಟ್ಸ್ ವರ್ಕ್ ಲೋಡ್ ತುಂಬಾ ಇರುತ್ತೆ ನಿಮಗೆ. ನಾನು ಆಗ್ಲೇ ಹೇಳ್ದಂಗೆ RAWE ಬರುತ್ತೆ. ಏನದು? ಸ್ಟೂಡೆಂಟ್ಸ್ ಅಂಡರ್ಗೋ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್. ಸೊ ನೀವು ಊರ್ಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಓಕೆನಾ? ಒಂದು ಅಗ್ರಿಕಲ್ಚರ್ ಆಫೀಸರ್ ತರ ಏನೊಂದು ಕೆಲಸ ಮಾಡ್ಬೇಕಾಗತ್ತೆ. ಅದು ಕಂಪಲ್ಸರಿ ಎಲ್ಲರೂ ಕೂಡ. ಸೊ 3 ಇಯರ್ಸ್ ಕಾಲೇಜಲ್ಲಿ, 1 ಇಯರ್ ಕಾಲೇಜ್ ಆಚೆ. ನಿಂಗೆ ಇದು ಇಷ್ಟ ಇದ್ರೆ ಮಾತ್ರ ಮಾಡಿ ಸ್ಟೂಡೆಂಟ್ಸ್, ಹೇಳ್ತಾ ಇದೀನಿ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಗೊತ್ತಿರಲ್ಲ ಏನು ಈ ಬಿ ಎಸ್ ಸಿ ಅಗ್ರಿಕಲ್ಚರ್ ನಾನು ಏನ್ ಕಲಿಬಹುದು, ಏನ್ ಮಾಡ್ಬೋದು, ಯಾವ ತರ ನಂಗೆ ಸಬ್ಜೆಕ್ಟ್ಸ್ ಇರುತ್ತಂತ. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಅಗ್ರೋನಮಿ, ಸಾಯಿಲ್ ಸೈನ್ಸ್, ಪ್ಲಾಂಟ್ ಬ್ರೀಡಿಂಗು, ಪ್ಲಾಂಟ್ ಪ್ಯಾಥಾಲಜಿ, ಎಂಟಮಾಲಜಿ, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಫಾರ್ಮ್ ಮೆಡಿಸಿನ್, ಅಗ್ರಿ ಎಕನಾಮಿಕ್ಸ್ ಎಲ್ಲ ಇರುತ್ತೆ. ಸೊ ಎವ್ರಿಥಿಂಗ್ ರಿಲೇಟೆಡ್ ಟು ಬಯಾಲಜಿ, ಪ್ಲಾಂಟ್ಸ್, ಬಾಟನಿ ಇಲ್ಲಿರುತ್ತೆ. ಸೊ ನೀವು ಅಕಸ್ಮಾತ್ ನಿಮಗೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ನಿಮ್ಮ ಮುಗಿಸಾದ್ಮೇಲೆ ನಿಮ್ಗೆ ಇಂಜಿನಿಯರಿಂಗ್ ಮಾಡಕ್ ಇಷ್ಟ ಇಲ್ಲ, ನಿಮಗೆ ನಾರ್ಮಲ್ ಬಿ ಎಸ್ ಸಿ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ದಿಸ್ ಇಸ್ ದ ಅಮೇಸಿಂಗ್ ಆಲ್ಟರ್ನೇಟಿವ್ ಫಾರ್ ಆಲ್ ಆಫ್ ಯು. ಬಟ್ ಇಲ್ಲಿ ಸೀಟ್ ಸಿಗ್ಬೇಕಂದ್ರೆ ಕೆ ಸಿ ಟಿ ಎಕ್ಸಾಮ್ ಚೆನ್ನಾಗಿ ಬರೀಲೇಬೇಕು ನೀವು, ಅದು ಆಪ್ಷನ್ ಇಲ್ಲ ನಿಮ್ಗೆ. ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ಟಾಪ್ ಕಾಲೇಜ್ ಇನ್ ಕರ್ನಾಟಕ ಎಲ್ಲ ಹಾಕಿದೀವಿ ನೋಡಿ ಸ್ಟೂಡೆಂಟ್ಸ್. ಯೂನಿವರ್ಸಿಟೀಸು, ಮೇನ್ ಕ್ಯಾಂಪಸ್, ಟಾಪ್ ಕಾಲೇಜಸ್ ಎಲ್ಲಾ ಕಡೆ ಸ್ಟೂಡೆಂಟ್ಸ್, ಎಲ್ಲಾ ಕಡೆ. ಓಕೆನಾ? ಇದೆಲ್ಲ ಬಿಟ್ರೆ ಸ್ಟೂಡೆಂಟ್ಸ್, ಇದು ಈ ಟಾಪ್ ಕಾಲೇಜಸ್ ಬಿಟ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್, ಇಫ್ ಯು ವಾಂಟ್ ಟು ನೋ ಅಬೌಟ್ ಎನಿ ಟಾಪ್ ಕಾಲೇಜ್. ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಹಾಕಿ. ಅಕಸ್ಮಾತ್ ನೀವು ಬಿ ಎಸ್ ಸಿ ಅಗ್ರಿಕಲ್ಚರ್ ನ ಏಮ್ ಮಾಡಿದ್ರೆ ವಿಚ್ ಇಸ್ ದ ಕಾಲೇಜ್ ಯು ಆರ್ ಏಮಿಂಗ್ ಫಾರ್, ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಎಲ್ಲರೂ ಕೂಡ ನೋಡ್ಬೇಕು, ನಾನು ಕೂಡ ನೋಡ್ಬೇಕು ಯಾವ ಕಾಲೇಜ್ ನೀವು ಏಮ್ ಮಾಡ್ತೀರಾ ಅಂತ. ಈಗ
ನೀವ್ ಯಾವ್ದೇ ಕಾಲೇಜ್ ಚೂಸ್ ಮಾಡಿ, ಒಂದು ಪಾಯಿಂಟ್ ನ ಮಿಸ್ ಮಾಡಬೇಡಿ. ಇಸ್ ದಟ್ ಕಾಲೇಜ್ IACR ಅಕ್ರೆಡಿಟೇಷನ್ ಇದೆಯಾ ಅಂತ. ಈ ಅಕ್ರೆಡಿಟೇಷನ್ ಇದ್ರೇನೆ ನಿಮ್ಗೆ ಮುಂದೆ ಹೋಗ್ಬಿಟ್ಟು ಮಾಸ್ಟರ್ಸ್ ಮಾಡಕ್ಕೆ, ಮುಂದೆ ಹೋಗ್ಬಿಟ್ಟು ಬೇರೆ ಕೆಲಸಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಒಂದು ಕಾಲೇಜ್ ಚೂಸ್ ಮಾಡ್ಬೇಕಾದ್ರೆ ಪ್ರಾಪರ್ ಆಗಿ ಚೂಸ್ ಮಾಡಿ ಸ್ಟೂಡೆಂಟ್ಸ್, ಪ್ಲೀಸ್. ಒಳ್ಳೆ ತುಂಬಾ ಇಂಪಾರ್ಟೆಂಟ್ ಇದು. ಓಕೆನಾ? ನಾವು ಸ್ಟೂಡೆಂಟ್ಸ್ ನಾವು ಕಟ್ ಆಫ್ ಬಗ್ಗೆ ಮಾತಾಡೋದ. ಆಲ್ರೆಡಿ ನಿಮ್ಗೆ ಹೇಳಿದೆ ಸ್ಟೂಡೆಂಟ್ಸ್, ಟಾಪ್ ಕಾಲೇಜು GKVK ಧಾರವಾಡದೆಲ್ಲ 5,000 ಓಡಿರ್ಬೇಕು. ನಿಮ್ಗೆ ಹೇಳ್ದ ನಾನು, KCT ರ್ಯಾಂಕು 5,000 ಓಡಿದ್ರೆ ಟಾಪ್ ಕಾಲೇಜು ಟಾಪ್ ಸೀಟ್ ಸಿಗತ್ತೆ ನಿಮ್ಗೆ. ಬಟ್ ನಿಮ್ಗೆ ಅದರ್ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ 13,000 ಹೋದ್ರೂ ಸಿಗತ್ತೆ, ಎಷ್ಟೊಂದ್ ಕಡೆ 15,000 ಹೋದ್ರೂ ಸಿಗತ್ತೆ. ಅಗೇನ್ ನಿಮ್ಮ ಹತ್ರ ಅಕಸ್ಮಾತ್ ಕ್ಯಾಟಗರಿ ಇದ್ರೆ, ಬೇರೆ ತರ ಸರ್ಟಿಫಿಕೇಟ್ ಇದ್ರೆ, ನಿಮ್ದು ಹೈ ರ್ಯಾಂಕ್ ಬಂದ್ರು ಕೂಡ ಕಾಲೇಜ್ ಸೀಟ್ ಸಿಗ್ಬೋದು. ನಿಮ್ಮೆಲ್ಲರಿಗೂ ಗೊತ್ತದು ರಿಸರ್ವೇಶನ್ ಹಿಂಗ್ ಬರತ್ತಂತ. ಓಕೆನಾ? BSc ಫಾರೆಸ್ಟ್ರಿಗೆ ಸ್ಟೂಡೆಂಟ್ಸ್ 15,000, ಆವರೇಜ್ ರೇಂಜ್ ಹಾರ್ಟಿಕಲ್ಚರ್ಗೆ 15,000 ಇಂದ 25,000, ಇದು 30,000 ಕೂಡ ಹೋಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ 30,000 ಹೋದ್ರು ನಿಮ್ಗೆ ಸೀಟ್ ಸಿಗತ್ತೆ. ಓಕೆನಾ? ಸೊ ಇದೆಲ್ಲ ನಿಮ್ದು ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್ ಇರೋದು ಇದು. ನಾವು ಸ್ಟೂಡೆಂಟ್ಸ್, ನಾವು ರಿಸರ್ವೇಶನ್ ಬಗ್ಗೆ ಆಗ್ಲೇ ನಿಮ್ಗೆ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅಗ್ರಿಕಲ್ಚರಿಸ್ಟ್ ಕೋಟಾ. ಏನ್ ಸ್ಟೂಡೆಂಟ್ಸ್ ಅಂದ್ರೆ ಏನು? ಇದು 25% ಅಲ್ಲ, ಆಕ್ಚುಲಿ ಇದು 50% ಗೊತ್ತೀನಿ. ಇದು ಚೆಕ್ ಮಾಡ್ತೀನಿ ಮತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 50% ಸೀಟ್ಸ್ ಒಂದು ಕಾಲೇಜಲ್ಲಿ ಅಗ್ರಿಕಲ್ಚರ್ ಮಕ್ಕಳಿಗೆ ರಿಸರ್ವ್ ಆಗಿರುತ್ತೆ. ನೀವ್ ಹಂಗನ್ಬಿಟ್ಟು ಹೌದು ಸರ್ ನಾನು ಅಗ್ರಿಕಲ್ಚರ್, ನಮ್ಮ ಅಪ್ಪ ರೈತ ಅಂದ್ಬಿಟ್ಟು ಸೀಟ್ ಕೊಡಲ್ಲ. ಆ ತರ ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ನೀವು ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ, ಪಾಣಿ ಕೊಡ್ಬೇಕಾಗತ್ತೆ, ನಿಮ್ದು ಯಾವ ತರ ಹೊಲ ಇದೆ, ನಿಮ್ದು ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕೊಡ್ಬೇಕಾಗತ್ತೆ. ಇದೆಲ್ಲ ಮಾಡಾದ್ಮೇಲೆ ನೀವು ಪ್ರೂವ್ ಮಾಡಿದ್ರಿ, ಓಕೆ ಫೈನ್, ನಿಮ್ಮ ಅಪ್ಪ ಅಮ್ಮ ಅಗ್ರಿಕಲ್ಚರ್ ಫೀಲ್ಡ್ ಇದ್ದಾರೆ. ಇದೆಲ್ಲ ಮಾಡಾದ್ಮೇಲೂ ಕೂಡ ನೀವು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು. 200 ಮಾರ್ಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮು. ಆ 200 ಅಲ್ಲಿ ನೀವು 150+, 160+ ತಗೊಂಡ್ರೆ ಮಾತ್ರ ನಿಮ್ದು ಒಳ್ಳೆ ವ್ಯಾಲ್ಯೂ ಸಿಗೋದು. ಸೊ ಯೋಚನೆ ಮಾಡಿ. ಕೋಟಾ ಒಳ್ಳೆ ಕೋಟಾ, ತುಂಬಾ ಒಳ್ಳೆ ಕೋಟಾ ಇದು. ಎಲ್ಲಾದ್ರಲ್ಲಿ ನಡೀತೆ ಕೋಟಾ ಇದು. ಕೋಟಾ ನಿಮ್ಗೆ ಅಕಸ್ಮಾತ್ ಸಿಕ್ಬಿಟ್ರೆ ಒಳ್ಳೆ ಯೂಸ್ ಆಗತ್ತಿದು. ಬಟ್ ಆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು ನೀವು. ಓಕೆನಾ? ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಅವಾಗಲೇ ನಿಮ್ಗೆ ಇದು ಕೋಟಾ ಸಿಗೋದು ಸ್ಟೂಡೆಂಟ್ಸ್. ಇನ್ನೊಂದು ರೂರಲ್ ರಿಸರ್ವೇಶನ್ ಬರುತ್ತೆ, ಎಷ್ಟೊಂದು ಕಡೆ ಇದೆ, ತುಂಬಾ ಕಡೆ ಇದೆ ಇದು. ಆಮೇಲೆ ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ. ಚೆಕ್ ಮಾಡಿ. ದೇರ್ ಆರ್ ಮಲ್ಟಿಪಲ್ ರಿಸರ್ವೇಶನ್ಸ್ ಇನ್ ಕರ್ನಾಟಕ. ನಿಮ್ಗೆ ಅದು ಬಂದಿದ್ರೆ ಅಡ್ವಾಂಟೇಜ್ ತಗೊಂಡು ಮುಂದೆ ಹೋಗಿ ಲೈಫ್ ಅಲ್ಲಿ. ಓಕೆನಾ? ಅಡ್ವಾಂಟೇಜ್ ತಗೊಂಡು ಮರಿಬೇಡಿ ಸ್ಟೂಡೆಂಟ್ಸ್ ಕೋಟಾಸ್ ಬಗ್ಗೆ. ನಾವು ಜಾಬ್ ಆಪರ್ಚುನಿಟೀಸ್ ಏನು ನಿಮ್ಗೆ? ಈ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ನಿಮ್ದು ಸೆರಿಕಲ್ಚರ್, ಫಾರೆಸ್ಟ್ ಎಲ್ಲ ಮಾಡಿದಾಗ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು ಆಫೀಸರ್ ತರ, ರೇಂಜ್ ಫಾರೆಸ್ಟ್ ಆಫೀಸ್ ಸಿಗ್ಬೋದು, IBO ಬ್ಯಾಂಕಿಂಗ್ ಸೆಕ್ಟರ್ ಸಿಗ್ಬೋದು, ಪ್ರೈವೇಟ್ ಸೆಕ್ಟರ್ ಸಿಗ್ಬೋದು ಕೆಲಸ ನಿಮ್ಗೆ, ಸರಿನಾ? ಬಟ್ ಗೌರ್ಮೆಂಟ್ ಕಡೆ ಸ್ಟಾರ್ಟಿಂಗ್ ಸ್ಯಾಲರಿ 40,000ದಿಂದ 60,000ವರೆಗೂ ಇರುತ್ತೆ ಸ್ಯಾಲರಿ. ಇದು ರಾಂಗ್ ಕೂಡ ಆಗ್ಬೋದು, ಗೌರ್ಮೆಂಟ್ ಕಡೆ ಚೇಂಜ್ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತು. ಸೇಮ್ ಗೋಸ್ ಫಾರ್ ಪ್ರೈವೇಟ್ ಸ್ಟೂಡೆಂಟ್. ಪ್ರೈವೇಟ್ ಅಲ್ಲಿ ಅಂದ್ರೆ ಒಂದು ಒಳ್ಳೆ ಸ್ಯಾಲರಿ ಬರ್ಬೋದು, ಇಲ್ಲ ಕಮ್ಮಿ ಸ್ಯಾಲರಿ ಸ್ಟಾರ್ಟ್ ಆಗ್ಬೋದು. ಪ್ರೈವೇಟ್ ನಂಬಕ್ ಆಗಲ್ಲ. ಬಟ್ ಐ ವುಡ್ ಸ್ಟಿಲ್ ಸಜೆಸ್ಟ್ ಇಟ್ಸ್ ರಿಯಲಿ ಗುಡ್ ಸ್ಯಾಲರಿ. ಒಂದು ಫ್ರೆಶರ್ ಸ್ಯಾಲರಿ ಒಳ್ಳೆ ಸ್ಯಾಲರಿ ಸ್ಟೂಡೆಂಟ್ಸ್, ಇದು ಒಳ್ಳೆ ಸ್ಯಾಲರಿ. ನಾವು ಸ್ಟೂಡೆಂಟ್ಸ್ ಹೇಳ್ತಾ ಇದೀನಿ, ಇದೆಲ್ಲ ಮಾಡ್ಬೇಕಂದ್ರೆ KCT ಒಳ್ಳೆ ರ್ಯಾಂಕ್ ಬರಬೇಕು, ಎಸ್ಪೆಷಲಿ ಬಯಾಲಜಿಲಿ ಒಳ್ಳೆ ಮಾರ್ಕ್ಸ್ ಬರ್ಬೇಕು ನಿಮ್ಗೆ. ಓಕೆನಾ? ಸೊ ಬಯಾಲಜಿ ನಾನೇ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಕಾಂತಾರ ಬ್ಯಾಚ್ ಆಗಲೇ ಸ್ಟಾರ್ಟ್ ಆಗಿದೆ. ಫಸ್ಟ್ PUC ಟಾಪಿಕ್ಸ್ ಆಗಲೇ ಮಾಡಿದೀನಿ ನಾನು. 2 ಚಾಪ್ಟರ್ಸ್ ಆಗಲೇ ಮುಗ್ದೋಗಿದೆ. ಇವತ್ತು ನಾನು ಕಾಂತಾರ ಬ್ಯಾಚ್ ಅಲ್ಲಿ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ ಮಾಡ್ತಾ ಇದೀನಿ. ಓಕೆನಾ? ಸೊ ನೀವು ಸೇರ್ಕೊಂಡಿಲ್ಲ ಸ್ಟೂಡೆಂಟ್ಸ್, ಬೇಗ ಸೇರ್ಕೊಳ್ಳಿ. ಕಾಂತಾರ ಬ್ಯಾಚು ಎವ್ರಿ ಸಿಂಗಲ್ ಡೇ ಇರುತ್ತೆ ನಿಮ್ದು. ಎವ್ರಿ ಸಿಂಗಲ್ ಡೇ 4 ಕ್ಲಾಸು, ದಟ್ ಇಸ್ 6 hours ಎವ್ರಿ ಸಿಂಗಲ್ ಡೇ ಓದ್ತೀರಾ ನೀವು. ನಿಮ್ಗೆ ಎಲ್ಲಾ ತರ ನೋಟ್ಸ್ ಸಿಗುತ್ತೆ, PYQ ಕ್ವಶನ್ ಸಿಗುತ್ತೆ, ಟೆಸ್ಟ್ ಸಿಗುತ್ತೆ ಕಾಂತಾರ ಬ್ಯಾಚ್ ಅಲ್ಲಿ. ಇಷ್ಟೊಂದು ಎಲ್ಲಾನು ಕೂಡ ಬರೀ ನಿಮ್ಗೆ 999 ಪ್ರೈಸ್ ಸಿಗ್ತಿದೆ ನೋಡಿ. ದ ಪ್ರೈಸ್ ರೈಟ್ ನೌ ಇಸ್ 999. ಇದು ಕಾಂಬೋ ಸ್ಟೂಡೆಂಟ್ಸ್. ಐ ವುಡ್ ಸ್ಟಿಲ್ ಜಸ್ಟ್ ಗೋ ಫಾರ್ ದಿಸ್ ಕಾಂಬೋ, ದಟ್ ಇಸ್ 139 ಕಾಂಬೋ ಸ್ಟೂಡೆಂಟ್ಸ್. ಈ ಕಾಂಬೋದಲ್ಲಿ ನಿಮ್ಗೆ ಬುಕ್ ಕೂಡ ಸಿಗುತ್ತೆ, PYQ ಬುಕ್ ಸಿಗುತ್ತೆ. ಐ ವುಡ್ ಸಜೆಸ್ಟ್ ಗೋ ಫಾರ್ ದಿಸ್ ಕಾಂಬೋ. ಒಂದು ಬುಕ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಹಾಗೆ ಅಂತ ಈ ಬುಕ್ ಅಲ್ಲಿ ಬಯಾಲಜಿ ಇಲ್ಲ, ಬಯಾಲಜಿ ನಾನು ಸೆಪರೇಟ್ ಕೊಡ್ತೀನಿ ನಿಮ್ಗೆ ನಾನು. ಓಕೆನಾ ಸ್ಟೂಡೆಂಟ್ಸ್? ದಿಸ್ ಕಾಂಬೋ ಇಸ್ 2,000 rupees. ಇದು ಈ ಕಾಂಬೋದಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಓಕೆನಾ? ಸೊ ಒಳ್ಳೆ ಡಿಸಿಷನ್ ತಗೊಳ್ಳಿ, ಟೇಕ್ ದಿಸ್ ಆಪರ್ಚುನಿಟಿ. ಇದೆಲ್ಲ ಆಪರ್ಚುನಿಟಿ ಬಿಟ್ಟಾದ್ಮೇಲೆ ಡಿ ಯು ವಾಂಟ್ ಇನ್ಫಾರ್ಮೇಶನ್ ಆನ್ ಹೌ ಟು ಬಿಕಮ್ ಅ ವೆಟರ್ನರಿ ಡಾಕ್ಟರ್, B.Pharm D.Pharm ಬಗ್ಗೆ ಇನ್ಫಾರ್ಮೇಶನ್ ಬೇಕಾ? ಇದೇ ತರ ನಿಮಗೆ B.Pharm D.Pharm ಬಗ್ಗೆ, BSc ನರ್ಸಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್, ಅದು ಕೂಡ ಈ ತರ ವಿಡಿಯೋ ಮಾಡ್ಕೊಡ್ತೀನಿ. ಆಲ್ ದಿ ವೇ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಆಫ್ ಯು. ಬೈ ಬೈ ಸ್ಟೂಡೆಂಟ್ಸ್. ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಎಲ್ಲರೂ ಕೂಡ.